ಸರ್, ಈಗ ರಷ್ಯಾದ ಒಂದು ಯಾವುದೋ ಒಂದು ವಿಮಾನ ಅಥವಾ ಯಾವುದೋ ಒಂದು ಕ್ಷಿಪಣಿಯಲ್ಲಿ ಒಂದು ಕಳೆದುಕೊಂಡು ವೇಗವನ್ನೆಲ್ಲ ಕಳೆದುಕೊಂಡು ಇದೆ, ಅದು ಚೂರಾಗಿ 100 ಪೀಸ್ ಆಗುತ್ತೆ. ಅದರ ಒಂದು ಪೀಸ್ ಹೋಗಿ ಬಡಿದು ಅಂತರಿಕ್ಷಕ್ಕೆ, ಅಲ್ಲಿ ಅಂತರಿಕ್ಷ ವಾಹನಕ್ಕೆ ಎಫೆಕ್ಟ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ವರದಿ ಬರ್ತಾ ಇದೆ. ಅದರ ನೈಜತೆ ಏನು ಸರ್? ಖಂಡಿತ. ಯಾಕಂದರೆ ಇವತ್ತು ಸಾವಿರಾರು ಮಾನವ ನಿರ್ಮಿತ ಕೃತಕ ಭೂ ಉಪಗ್ರಹಗಳು ಕಾರ್ಯನಿರ್ವಹಿಸ್ತವೆ. ಭೂಕಕ್ಷೆಯಲ್ಲಿ ಭೂಮಿಯನ್ನು ಸುತ್ತುತ್ತಾ ಇವೆ ಸಾವಿರಾರು. ಹಾಗಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಸುತ್ತುತ್ತಿದ್ದರಿಂದ ಒಂದಕ್ಕೊಂದು ಡಿಕ್ಕಿ ಹೊಡೆಯೋ ಸಾಧ್ಯತೆ ಇದೆ. ಡಿಕ್ಕಿ ಹೊಡೆಯೋ ಸಾಧ್ಯತೆ ಅಂದರೆ ಈಗಲೇ ಹೊಡೆದು ಬಿಡುತ್ತೆ ಅಂತಲ್ಲ, ಸಾಧ್ಯತೆ ಜಾಸ್ತಿ ಆಗುತ್ತೆ. ಆಮೇಲೆ ಈ ಸಾಧ್ಯತೆ ಜಾಸ್ತಿ ಆಗೋದು ಯಾಕೆಂದರೆ ಬರೀ ಉಪಗ್ರಹಗಳಿದ್ರೆ ಪರವಾಗಿಲ್ಲ. ಉಪಗ್ರಹ ಯಾವುದೋ ಒಂದು ಕಾರಣದಿಂದ ಸ್ಫೋಟಿಸಿ ಅಥವಾ ಮತ್ತೊಂದಕ್ಕೆ ಡಿಕ್ಕಿ ಹೊಡೆದ್ರೆ ಆವಾಗ ಚೂರುಗಳು ಜನಿತ ಆಗುತ್ತೆ. ಭೂಮಿ ಮೇಲೆನ ಒಂದು ಕಾರಿಗೆ ಇನ್ನೊಂದು ಕಾರಿಗೆ ಆಕ್ಸಿಡೆಂಟ್ ಆದರೆ ಆಮೇಲೆ ಒಂದು ಕ್ರೇನ್ ತಂದು ತೊಗೊಂಡೋಗ್ಬೋದು. ಆ ರೀತಿ ಆಗಲ್ಲ ಅಂತರಿಕ್ಷದಲ್ಲಿ. ಹಾಗಾಗಿ ಅದು ಅಂತರಿಕ್ಷ ಯಾನಕ್ಕೆ ಮತ್ತಷ್ಟು ಅಪಾಯನ ಒಡ್ಡತ್ತೆ. ಈ ರೀತಿ ರಷ್ಯಾದ ಒಂದು ರಿಸೋರ್ಸ್ ಅನ್ನುವಂತಹ ಉಪಗ್ರಹ ಬಹಳ ಹಿಂದೆ ಉಡಾಯಿಸಿದ್ದು, ಅದು ಸ್ಫೋಟಗೊಳ್ತು ಯಾವುದೋ ಒಂದು ಕಾರಣದಿಂದ. ನನಗೂ ಗೊತ್ತಿಲ್ಲ, ನಾನು ವರದಿಯಲ್ಲಿ ಓದಿದ್ದು. ಅದರ ಚೂರುಗಳು ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣಕ್ಕೂ ಬಂದು ಘಾಸಿ ಮಾಡುವಂತಹ ಸಾಧ್ಯತೆ ಅಷ್ಟೇ, ಬಂದು ಹೊಡೆಯುತ್ತೆ ಅಲ್ಲ. ಆ ಸಾಧ್ಯತೆ ಎಷ್ಟು ಅನ್ನೋದನ್ನು ಅಂದಾಜು ಮಾಡೋದು, ಅಜಮಾಯಿಷಿ ಮಾಡೋದು ಈಸಿ ಅಲ್ಲ, ಸುಲಭ ಅಲ್ಲ ಅಂತ. ಆ ಒಂದು ಕಾರಣದಿಂದ ಸುನೀತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಇಬ್ಬರು ತಮ್ಮ ಸ್ಟಾರ್ ಲೈನರ್ ಒಳಗೇ ಪ್ರವೇಶಿಸಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ರು ಅಂತ ವರದಿಗಳನ್ನು ಓದಿದೆ. ಆದರೆ ಅದೇನೂ ಆಗಿಲ್ಲ. ಆದರೆ ಇದೆಲ್ಲ ಏನಾಗುತ್ತೆ ಅಂದರೆ, ಅಂತರಿಕ್ಷಯಾನ ಅನೇಕ ಸವಾಲುಗಳನ್ನು ಒಡ್ಡೋದ್ರಿಂದ ಅಂತರಿಕ್ಷದಲ್ಲಿ ವಾಸಿಸೋದು ಭೂಮಿ ಮೇಲೆ ವಾಸಿಸೋದಕ್ಕಿಂತ ಭಿನ್ನವಾಗಿರೋದ್ರಿಂದ ಈ ರೀತಿ ಭಯ ಉಂಟಾದಾಗ ವರದಿಗಳು ಬರುತ್ತೆ. ಜಾಗರೂಕತೆಯೂ ಸಹ ನಮ್ಮ ವಿಜ್ಞಾನಿಗಳು, ನಾಸಾ ವಿಜ್ಞಾನಿಗಳು ಅಥವಾ ಭಾರತದ ವಿಜ್ಞಾನಿಗಳೇ ಆಗಲಿ ನಮ್ಮ ಸನ್ನಿವೇಶದಲ್ಲಿ ಅಗತ್ಯವಾದಿದ್ರೆ ವಹಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.